Welcome everybody once again to the subject of company law. Well, today I am going to speak about the membership of a company. ಇವತ್ತು ನಾನು ಕಂಪನಿಯ ಸದಸ್ಯತನದ ಬಗ್ಗೆ ಮಾತಾಡ್ತೇನೆ. In the ordinary sense, a person who holds the shares of a company is said to be the member of that company. ಸಾಮಾನ್ಯ ಅರ್ಥದಲ್ಲಿ ಒಂದು ಕಂಪನಿಯ ಷೇರುಗಳನ್ನು ಹೊಂದಿರುವ ವ್ಯಕ್ತಿಯನ್ನು ಆ ಕಂಪನಿಯ ಸದಸ್ಯರೆಂದು ಪರಿಗಣಿಸಲಾಗ್ತದೆ. But this is not correct in the legal sense. This is because a person may be holding the shares of a company, but if his name does not appear in the register of members of that company, legally he cannot be called a member of that company. ಅಂದರೆ ಒಬ್ಬ ವ್ಯಕ್ತಿ ಒಂದು ಕಂಪನಿಯ ಷೇರುದಾರನಾಗಿದ್ದರೂ ಕೂಡ ಆ ಕಂಪನಿಯ ಸದಸ್ಯರ ದಾಖಲೆ ಪುಸ್ತಕದಲ್ಲಿ ಆತನ ಹೆಸರು ಕಂಡುಬರದೇ ಹೋದ ಪಕ್ಷದಲ್ಲಿ ಆತನನ್ನು ಸದಸ್ಯರೆಂದು ಪರಿಗಣಿಸಲಿಕ್ಕೆ ಆಗೋದಿಲ್ಲ. ಇದನ್ನು ಇಟ್ ಹ್ಯಾಸ್ ಬಿನ್ ಎಕ್ಸ್ಪ್ಲೈನ್ಡ್ ಇನ್ ಸೆಕ್ಷನ್ 41 ಆಫ್ ದ ಇಂಡಿಯನ್ ಕಂಪನೀಸ್ ಆ್ಯಕ್ಟ್. ವಾಟ್ ಡಸ್ ದಿಸ್ section 41 tells? This section 41 tells that only a person who has signed the memorandum of association of a company and every other person who agrees in writing to become a member of a company and whose name is entered in the register of members can be considered as the member of the company. ಅಂದರೆ ಕಂಪನಿಯ ಸಂಘಟನೆ ಮನವಿ ಪತ್ರಕ್ಕೆ ಸಹಿ ಮಾಡಿರೋ ವ್ಯಕ್ತಿ ಅಥವಾ ಕಂಪನಿಯ ಸದಸ್ಯನಾಗಲು ಲಿಖಿತವಾಗಿ ಒಪ್ಪಿಗೆ ನೀಡುವ ಇನ್ಯಾವನೇ ವ್ಯಕ್ತಿ ಮತ್ತು ಕಂಪನಿಯ ಸದಸ್ಯ ದಾಖಲೆ ಪುಸ್ತಕದಲ್ಲಿ ನೋಂದಾಯಿಸಲ್ಪಟ್ಟ ಒಬ್ಬ ವ್ಯಕ್ತಿ ಮಾತ್ರ ಕಂಪನಿಯ ಸದಸ್ಯರೆಂದು ಪರಿಗಣಿಸಲ್ಪಡ್ತಾರೆ ಅಂತ ಹೇಳುವಂಥದ್ದು. There are certain differences between a shareholder and a member. ಒಬ್ಬ ಷೇರುದಾರ ಮತ್ತು ಸದಸ್ಯರ ನಡುವೆ ಸ್ವಲ್ಪ ವ್ಯತ್ಯಾಸಗಳಿರುವಂಥದ್ದು. ಹಾಗಾದರೆ ವಿಲ್ ಟ್ರೈ ಟು ಡಿಫರೆನ್ಷಿಯೇಟ್ ಬಿಟ್ವೀನ್ ಎ ಶೇರ್ ಹೋಲ್ಡರ್ ಆ್ಯಂಡ್ ಎ ಮೆಂಬರ್ ಆಫ್ ಎ ಕಂಪನಿ. ಕಮಿಂಗ್ ಟು ದ ಫಸ್ಟ್ ಪಾಯಿಂಟ್, a shareholder is a person who holds the shares of a company. On the other hand, a member is a person whose name appears in the register of a company. ಕಂಪನಿಯ ಷೇರುಗಳನ್ನು ಹೊಂದಿರುವವನು ಷೇರುದಾರನಾಗುತ್ತಾನೆ. ಆದರೆ ಯಾರ ಹೆಸರು ಕಂಪನಿಯ ಸದಸ್ಯರ ದಾಖಲೆ ಪುಸ್ತಕದಲ್ಲಿ ಕಂಡುಬರುವುದೋ ಆತನು ಕಂಪನಿಯ ಸದಸ್ಯನಾಗಿರುತ್ತಾನೆ. ಅದು ಮೊದಲನೆಯ ಅಂಶ. ಇನ್ನು ಎರಡನೇ ಅಂಶಕ್ಕೆ ಬರೋದಾದರೆ, ಆ್ಯನ್ ಅನ್ರಿಜಿಸ್ಟರ್ಡ್ ಶೇರ್ ಹೋಲ್ಡರ್ ಆಫ್ ಎ ಕಂಪನಿ ಈಸ್ ಮಿಯರ್ಲಿ ಎ ಹೋಲ್ಡರ್ ಆಫ್ ಶೇರ್ಸ್ ಬಟ್ ನಾಟ್ ಎ ಮೆಂಬರ್ ಆಫ್ ದ ಕಂಪನಿ. On the other hand, a member of a company having share capital is not only a holder of shares but also a member. ಒಂದು ಕಂಪನಿಯಲ್ಲಿ ನೋಂದಣಿಯಾಗದ ಷೇರುದಾರನು ಆ ಕಂಪನಿಯ ಷೇರುದಾರನಾಗುವನೇ ಹೊರತು ಕಂಪನಿಯ ಸದಸ್ಯನಾಗುವುದಿಲ್ಲ. ಆದರೆ ಷೇರು ಬಂಡವಾಳವನ್ನು ಹೊಂದಿರುವ ಒಬ್ಬ ಕಂಪನಿಯ ಸದಸ್ಯನು ಷೇರುದಾರನಲ್ಲದೆ ಆತ ಒಂದು ಸದಸ್ಯನೂ ಆಗಿರುತ್ತಾನೆ. ಸೊ ಕಮಿಂಗ್ ಟು ದ ಥರ್ಡ್ ಪಾಯಿಂಟ್,
A registered shareholder of a company is not only a shareholder but also a member. Not having share capital, sorry, I repeat, a registered shareholder of a company. That means what? Registered shareholder means whose name is found in the register of the members of a company. He is not only a shareholder but also a member. But a registered member of a company not having share capital is only a member and not a shareholder. ಕಂಪನಿಯ ನೋಂದಾಯಿತ ಷೇರುದಾರನು ಮಾತ್ರವಲ್ಲದೆ ಸದಸ್ಯನೂ ಆಗಿರುತ್ತಾನೆ. ಆದರೆ ಷೇರು ಬಂಡವಾಳವನ್ನು ಹೊಂದಿರುವ ಒಬ್ಬ ಕಂಪನಿಯ ನೋಂದಾಯಿತ ಸದಸ್ಯನು ಕೇವಲ ಸದಸ್ಯನಾಗಿರುವನೇ ಹೊರತು ಷೇರುದಾರನಾಗಿರುವುದಿಲ್ಲ. ಹೀಗೆ ದರ್ ಆರ್ ಡಿಫ್ರೆನ್ಸಸ್. ಅಂದರೆ ಇಷ್ಟೇ ಡಿಫ್ರೆನ್ಸು. ಏನು ಅಂತ ಹೇಳಿದ್ರೆ, ಕಂಪನಿಯ ಸದಸ್ಯತ್ವದ ಒಂದು ದಾಖಲೆ ಪುಸ್ತಕ ಏನಿರ್ತದೆ ಅದರಲ್ಲಿ ಆತನ ಹೆಸರಿದ್ದರೆ ಅವನನ್ನು ನಾವು ಸದಸ್ಯ ಅಂತ ಹೇಳ್ತೇವೆ. ವೆನ್ somebody's name is found in the register of the members of the company, then he is called the member of the company. If his name is not found in the register of members of the company, then he is not called the registered member. He can be a shareholder, but he is not the registered member of the company. So these are the main differences. ಬಹಳ ಸಿಂಪಲ್ ವ್ಯತ್ಯಾಸ. ಷೇರುದಾರ ಸದಸ್ಯನಾಗಿರಬೇಕು ಅಂತಲೇ ಇಲ್ಲ, ಷೇರುಗಾರನಾಗಬೇಕು ಅಂತೇನಿಲ್ಲ. ಯಾರ ಹೆಸರು ಆ ಒಂದು ಸದಸ್ಯತ್ವ ದಾಖಲೆಯಲ್ಲಿರ್ತದೋ ಅವನು ಸದಸ್ಯ ಆಗ್ತಾನೆ. ಯಾರಿಗೆ ಒಂದು ಶೇರನ್ನು ಹೊಂದಿರ್ತಾನೆ ಅವನು ಷೇರುದಾರ ಆಗ್ತಾನೆ. ಷೇರುದಾರ ಯಾವಾಗ ತನ್ನ ಹೆಸರನ್ನು ಆ ಒಂದು ಸದಸ್ಯರ ದಾಖಲೆಯ ಪಟ್ಟಿಯಲ್ಲಿ ನೋಂದಾಯಿಸಲ್ಪಡ್ತದೋ ಆವಾಗ ಅವನು ನೋಂದಾಯಿತ ಷೇರುದಾರ ಆಗ್ತಾನೆ, ಅಂದರೆ ಸದಸ್ಯನೂ ಆಗ್ತಾನೆ ಅಂತ ಹೇಳುವಂಥದ್ದು. ದೆನ್ ಕಮಿಂಗ್ ಟು ಅನ್ಲಿಮಿಟೆಡ್ ಕಂಪನೀಸ್ ಆರ್ ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ, ಅಂದರೆ ಅನಿಯಮಿತ ಕಂಪನಿಗಳು ಅಥವಾ ಖಾತರಿಯಿಂದ ನಿಯಮಿತವಾದ ಕಂಪನಿಗಳು. ಇಂಥ ಕಂಪನಿಗಳಲ್ಲಿ ಷೇರುದಾರರು ಇರೋದಿಲ್ಲ, ಯಾಕೆಂದರೆ ಬಂಡವಾಳ ಇರೋದಿಲ್ಲ ಅದರಲ್ಲಿ. ಇದೊಂದು ಮುಖ್ಯವಾದ ಅಂಶ. ಏನಂತಂದರೆ, ಒಂದು ಕಂಪನಿ ರಚನೆ ಆಗಬೇಕಾದ್ರೆ ಅದಕ್ಕೆ ಸದಸ್ಯರು ಬೇಕು, ಅದಕ್ಕೆ ಬಂಡವಾಳ ಬೇಕು ಅಂತ ಕೆಲವೊಂದು ಸಂದರ್ಭದಲ್ಲಿ ಇರೋದಿಲ್ಲ. When a company is getting registered, members are required in some companies, but share capital is not required. Those companies are unlimited companies and companies limited by guarantee. This unlimited company and companies limited by guarantee are formed for the purpose of the promotion of sports or culture, science or such other activities. ವಿಜ್ಞಾನ, ಕ್ರೀಡೆ, ಇನ್ಯಾವುದೇ ಒಂದು ಕ್ಷೇತ್ರದ ಬೆಳವಣಿಗೆಗೆ, ತಾಂತ್ರಿಕತೆ ಬೆಳವಣಿಗೆಗೆ ರಚನೆಗೊಂಡಂಥ ಒಂದು ಕಂಪನಿಗಳನ್ನ ನಾವು ಅನ್ಲಿಮಿಟೆಡ್ ಕಂಪನೀಸ್ ಅಥವಾ ವಿಲ್ ಕಾಲ್ ಇಟ್ ಎಸ್ ಅನಿಯಮಿತ ಕಂಪನಿಗಳು ಮತ್ತು ಖಾತರಿಯಿಂದ ನಿಯಮಿತವಾದ ಕಂಪನಿಗಳು ಅಂತ ನಾವು ಹೇಳ್ತೇವೆ. ಇಂಥ ಕಂಪನಿಗಳಲ್ಲಿ ಬಂಡವಾಳ ಇರೋದಿಲ್ಲ, ಹಾಗಾಗಿ ಅದರಲ್ಲಿ ಸದಸ್ಯರಿರ್ತಾರೆ ಅಷ್ಟೇ. ಸೊ ವಿ ಹ್ಯಾವ್ ಟು ಇನ್ ದಿಸ್ ಆಸ್ಪೆಕ್ಟ್ ದಿಸ್ ಬಿಗ್ ಡಿಫರೆನ್ಸ್.
Like a shareholder of a company need not be a member of a company, and a member need not be a shareholder of a company, by a simple logic that if the name appears in the register of members, then he is a member of the company. If name does not appear in the register of members, then he is not a member of the company. But he can be a shareholder, because suppose if he is possessing a shares, then he can be a shareholder. Now we will come to the exceptional circumstances where a shareholder is not a member. ನಾವಿವಾಗ ಸದಸ್ಯನು ಯಾವಾಗ ಷೇರುದಾರನ ಆಗಿರೋದಿಲ್ಲ ಹೇಳುವಂಥ ಸಂದರ್ಭಗಳನ್ನ ವಿಶ್ಲೇಷಿಸುವ. ಮೊದಲನೇ ಅಂಶ, ದ ಫಸ್ಟ್ ಪಾಯಿಂಟ್, ಎ ಹೋಲ್ಡರ್ ಆಫ್ ಎ ಶೇರ್ ವಾರೆಂಟ್ ಈಸ್ ಓನ್ಲಿ ಎ ಶೇರ್ ಹೋಲ್ಡರ್ ಬಟ್ ನಾಟ್ ಎ ಮೆಂಬರ್. This is because his name is deleted from the register of members immediately after the issue of share warrant to him. His name will be deleted from the register of members immediately after issuing the share warrant. So he will be a shareholder, but he will not be a member of the company. ಒಬ್ಬ ಷೇರು ವಾರೆಂಟ್ಗಳ ಧಾರಕನು ಒಬ್ಬ ಷೇರುದಾರನೇ ಹೊರತು ಸದಸ್ಯನಲ್ಲ. ಏಕೆಂದರೆ ಷೇರು ವಾರೆಂಟ್ ನೀಡಿದ ತಕ್ಷಣ ಆತನ ಹೆಸರನ್ನು ಸದಸ್ಯರ ದಾಖಲೆಯ ಪುಸ್ತಕದಿಂದ ತೆಗೆದುಹಾಕಲಾಗ್ತದೆ. ಹಾಗಾಗಿ ಆತ ಷೇರುದಾರ ಆಗ್ತಾನೆ ವಿನಃ ಆತ ಒಂದು ಸದಸ್ಯ ಆಗಲಿಕ್ಕೆ ಆಗೋದಿಲ್ಲ ಅನಂತರ ಅಂತ ಹೇಳುವಂಥದ್ದು. ಎರಡನೇ ಅಂಶ, ಸೆಕೆಂಡ್ ಪಾಯಿಂಟ್, ದ ಲೀಗಲ್ ರೆಪ್ರೆಸೆಂಟೇಟಿವ್ ಆಫ್ ಎ ಡಿಸೀಸ್ಡ್, ಇನ್ಸೇನ್ ಆರ್ ಇನ್ಸಾಲ್ವೆಂಟ್. ಅಂದರೆ ಒಬ್ಬ ಮೃತ ವ್ಯಕ್ತಿ, ಬುದ್ಧಿಮಾಂದ್ಯ ವ್ಯಕ್ತಿ ಅಥವಾ ದಿವಾಳಿಕೋರ ಷೇರುದಾರನ ವಾರಸುದಾರನು, ಆತ he is a shareholder of the company. He is a legal heir as a shareholder company, but not a member until he gets his name entered in the register of members. ಈ ಒಂದು ಮೃತ ವ್ಯಕ್ತಿ ಇರ್ಬೋದು, ಬುದ್ಧಿಮಾಂದ್ಯ ವ್ಯಕ್ತಿ ಇರ್ಬೋದು, ಅಥವಾ ದಿವಾಳಿ ಒಂದಂತ ಇವರ ಏನು ವ್ಯಕ್ತಿಯ ವಾರಸುದಾರ ಏನಿರ್ತಾರೆ ಅವರು ಷೇರುದಾರರಾಗಿರ್ತಾರೆ ವಿನಃ ಅವರು ಸದಸ್ಯ ಆಗಿರೋದಿಲ್ಲ. ಎಲ್ಲಿವರೆಗೆ ಅವರ ಹೆಸರು ಪುಸ್ತಕದಲ್ಲಿ ದಾಖಲೆ ಆಗೋದಿಲ್ವೋ ಅಲ್ಲಿವರೆಗೂ ಅವರು ಸದಸ್ಯರಾಗಿರುವುದಿಲ್ಲ ಅಂತ ಹೇಳುವಂಥ ಒಂದು ಅಂಶ. ಸೊ ನಾವು ಐ ಡಿಸ್ಕಸ್ಡ್ ಅಬೌಟ್ ಎ ಸರ್ಕಮ್ಸ್ಟೆನ್ಸ್ ವೇರ್ one person can be a shareholder but not a member of the company. ಒಬ್ಬ ಷೇರುದಾರ ಆಗಿರ್ತಾನೆ, ಅದು ಸದಸ್ಯನಾಗಿರುವುದಿಲ್ಲ ಅಂತ ಹೇಳುವಂಥದ್ದು. ಹಾಗಾದರೆ ಇನ್ನೊಂದು ಸಂದರ್ಭವನ್ನು ತಗೊಳ್ಳುವ. ವಿಲ್ ಟೇಕ್ another instance, another circumstance where actually one person can be a member of the company but not the shareholder of the company. ಒಂದು ವ್ಯಕ್ತಿ ಸದಸ್ಯ ಆಗಿರ್ತಾನೆ, ಆದರೆ ಆತ ಷೇರುದಾರ ಆಗಿರೋದಿಲ್ಲ. ಹಾಗಾದರೆ ಯಾವ ಸಂದರ್ಭಗಳಲ್ಲಿ ಅವನು ಸದಸ್ಯ ಆಗಿರ್ತಾನೆ, ಅದು ಷೇರುದಾರ ಆಗಿರೋದಿಲ್ಲ ಅಂತ ಹೇಳುವಂಥದ್ದು. ಇನ್ ವಾಟ್ ಸರ್ಕಮ್ಸ್ಟಾನ್ಸಸ್ he is a shareholder of the company but not a member of the company? In case of, as I already told you, in case of unlimited companies or limited by guarantee companies, ಅಂದರೆ ಅನಿಯಮಿತ ಕಂಪನಿಗಳು ಅಥವಾ ಖಾತರಿಯಿಂದ ನಿಯಮಿತವಾದ ಕಂಪನಿಗಳಲ್ಲಿ ಬಂಡವಾಳದ ಅವಶ್ಯಕತೆ ಇರೋದಿಲ್ಲ. there is no requirement of the capital. As I already told you, these particular companies are formed for the promotion of sports, science, culture and other activities. So here the capital is not required. Here only members are required to form the company. So in these cases, their name will be there in the register of members, but they will not be holding any share capital.
ಸೊ ದೇ ಆರ್ ಜಸ್ಟ್ ದ ಮೆಂಬರ್ಸ್ ಆಫ್ ದ ಕಂಪನಿ ಬಟ್ ನಾಟ್ ದ ಶೇರ್ ಹೋಲ್ಡರ್ಸ್ ದ ಕಂಪನಿ. ಯಾವ ಒಂದು ಕಂಪನಿ ಅಂದರೆ ಅನಿಯಮಿತ ಕಂಪನಿ ಅಥವಾ ಒಂದು ಖಾತರಿಯಿಂದ ನಿಯಮಿತವಾದ ಕಂಪನಿಗಳ ರಚನೆಯನ್ನು ಒಂದು ಕ್ರೀಡೆ ಅಥವಾ ತಾಂತ್ರಿಕತೆ ಅಥವಾ ಒಂದು ಯಾವುದೇ ಒಂದು ಪ್ರಗತಿಗೋಸ್ಕರ ರಚನೆ ಆಗಿರ್ತದೆ, ಅಂಥ ಒಂದು ಕಂಪನಿಗೆ ಬಂಡವಾಳದ ಅವಶ್ಯಕತೆ ಇರೋದಿಲ್ಲ, ಅದರಲ್ಲಿ ಸದಸ್ಯರ ಅವಶ್ಯಕತೆ ಇರ್ತದೆ. ಅಂಥದ್ರಲ್ಲಿ ಸದಸ್ಯರಾಗಿದ್ದವರು ಹೆಸರು ಸದಸ್ಯರ ದಾಖಲೆಯಲ್ಲಿ ಇರ್ತದೆ. ಹಾಗಾಗಿ ಅವರು ಬರೀ ಸದಸ್ಯರಾಗಿರ್ತಾರೆ ವಿನಃ ಅವರು ಷೇರುದಾರರಾಗಿರೋದಿಲ್ಲ ಅಂತ ಹೇಳುವಂಥದ್ದು ಒಂದನೇ ಅಂಶ. ಇನ್ನು ಮೆಂಬರ್ who has transferred his shares, a member who has transferred his shares to another person but whose name is still in the name of the register of members. ಆ ವ್ಯಕ್ತಿ ಆಲ್ರೆಡಿ ತನ್ನ ಷೇರುಗಳನ್ನ ಮಾರಾಟ ಮಾಡಿರ್ತಾನೆ, ಆದರೆ ಅವನ ಹೆಸರು ಇನ್ನೂ ಕೂಡ ಆ ಒಂದು ಸದಸ್ಯರ ಯಾದಿ ಏನು ಸದಸ್ಯರ ದಾಖಲೆ ಇರ್ತದೆ ತೆಗೆಯಲ್ಪಟ್ಟಿರೋದಿಲ್ಲ. ಅವನು ಕೂಡ ಈಸ್ ಎ member of the company but not a shareholder of the company because he has already sold his shares. Then a third instance where actually one person can be a shareholder of the company but not a member ಅಂತಂದರೆ a deceased, insane or insolvent member of a company is considered as a member of the company so long as his name has not been removed from the register of members. He cannot be a shareholder as his shares will vest in his legal representative immediately after his death, insanity or insolvency. ಅಂದರೆ ಒಂದು ವ್ಯಕ್ತಿ ಒಂದು ಕಂಪನಿಯ ಒಂದು ಮೃತ ವ್ಯಕ್ತಿ ಅಥವಾ ಬುದ್ಧಿಮಾಂದ್ಯ ವ್ಯಕ್ತಿ ಅಥವಾ ದಿವಾಳಿ ಗೊತ್ತಾದ ಸದಸ್ಯ, ಆತನ ಸದಸ್ಯರ ದಾಖಲೆಗಳ ಪುಸ್ತಕಗಳಲ್ಲಿ ಇರುವವರೆಗೆ ಅವನ್ನ ಕಂಪನಿ ಸದಸ್ಯ ಅಂತೇಳಿ ಪರಿಗಣನೆ ಮಾಡಲಾಗ್ತದೆ. ಆದರೆ ಆತನ ಷೇರುಗಳು ಆತನ ವಾರಸುದಾರ ವಶದಲ್ಲಿರುವುದರಿಂದ ಆತನು ಕಂಪನಿಯ ಷೇರುದಾರನಾಗಿರುವುದಿಲ್ಲ. ಅವನ ಹೆಸರಿರ್ತದೆ ಅಷ್ಟೇ, ಆದರೆ ಅವನು ಕಂಪನಿಯ ಷೇರುದಾರನಾಗಿರುವುದಿಲ್ಲ ಅಂತ ಹೇಳುವಂಥದ್ದು. ಇದು ಈ ಸಂದರ್ಭಗಳಲ್ಲಿ ಸದಸ್ಯನು ಷೇರುದಾರನ ಆಗಿರುವಂಥ ಸಂದರ್ಭ. ದೀಸ್ ಆರ್ ದ ಸರ್ಕಮ್ಸ್ಟೆನ್ಸಸ್ ವೇರ್ ಆ್ಯಕ್ಚುಲಿ ಒನ್ ಪರ್ಸನ್ ಈಸ್ ಎ ಮೆಂಬರ್ ಆಫ್ ದ ಕಂಪನಿ ಬಟ್ ಈಸ್ ನಾಟ್ ಎ ಶೇರ್ ಹೋಲ್ಡರ್ ಆಫ್ ದ ಕಂಪನಿ ಅಂತ ಹೇಳುವಂಥದ್ದು. ಸೊ ನೌ ಐ ಹ್ಯಾವ್ ಎಕ್ಸ್ಪ್ಲೈನ್ ಟು ಯು the circumstances where actually a shareholder can be a member of the company but cannot be a member of the company, and I also explained a circumstance where actually member cannot be a shareholder of the company ಅಂತ ಹೇಳುವಂಥದ್ದು. So these are the major differences the circumstances. Now we'll try to analyze who can all become the members of the company. ಯಾರೆಲ್ಲ ಕಂಪನಿಯ ಸದಸ್ಯನಾಗ್ಬೋದು ಅಂತ ಹೇಳೋ ವಿಷಯದ ಬಗ್ಗೆ ನಾವೀಗ ಚರ್ಚೆ ಮಾಡುವಂಥದ್ದು. ಸಾಮಾನ್ಯವಾಗಿ ಏನಂತಂದರೆ ಎನಿ ಪರ್ಸನ್ ಹೂ ಇಸ್ ಎ ಮೇಜರ್ is of sound mind and is not disqualified by any law can become member of a company. ಯಾವುದೇ ಒಂದು ವ್ಯಕ್ತಿ ಪ್ರಾಪ್ತ ವಯಸ್ಕ ಬುದ್ಧಿ ಸ್ಥಿಮಿತವುಳ್ಳಂಥ ವ್ಯಕ್ತಿ ಮತ್ತು ಯಾವುದೇ ಕಾಯ್ದೆಯಿಂದ ಅನರ್ಹನಾಗಿರದ ಯಾವುದೇ ವ್ಯಕ್ತಿಯು ಕಂಪನಿ ಸದಸ್ಯನಾಗ್ಬೋದು ಅಂತ ಹೇಳುವಂಥದ್ದು. ಅಂದರೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಅವನು ಇನ್ ಶಾರ್ಟ್ ಎನಿ ಪರ್ಸನ್ ಹೂ ಇಸ್ ಕಾಂಪಿಟೆಂಟ್ ಟು ಎಂಟರ್ ಇಂಟು ಎ ಕಾಂಟ್ರಾಕ್ಟ್. ಯಾವುದೇ ವ್ಯಕ್ತಿ ಒಂದು ಒಡಂಬಡಿಕೆಗೆ ಅರ್ಹತೆ ಇರುವಂಥ ವ್ಯಕ್ತಿ, ಒಪ್ಪಂದ ಅಧಿನಿಯಮದಲ್ಲಿ ಅರ್ಹತೆ ಇರುವಂಥ ವ್ಯಕ್ತಿ, ಇಂಥ ಎಲ್ಲ ವ್ಯಕ್ತಿಗಳು ಕೂಡ ಒಂದು ಕಂಪನಿಯ ಸದಸ್ಯರಾಗುವುದು ಅಂತ ಹೇಳುತ್ತದೆ. ಇನ್ನು ನಾವು ಸಪ್ರೇಟಾಗಿ ವಿ ಟ್ರೈ ಟು ಫೈಂಡ್ ಔಟ್ ಸಪ್ರೇಟ್ಲಿ ಹೂ ಆಲ್ ಕ್ಯಾನ್ ಬಿಕಮ್ ದ ಮೆಂಬರ್ಸ್ ಆಫ್ ದ ಕಂಪನಿ. ನಾವು ಫಸ್ಟ್ ವಿಲ್ ಟೇಕ್ ದ ಮೈನರ್, ವೆದರ್ ಹಿ ಕ್ಯಾನ್ ಬಿಕಮ್ ದ ಮೆಂಬರ್ ಆಫ್ ದ ಕಂಪನಿ. ಮೈನರ್ is incompetent to enter into contracts. As he is incompetent to enter into the contracts, he cannot become a member of the company. ಒಬ್ಬ ಅಪ್ರಾಪ್ತ, ಅವನಿಗೆ ಅರ್ಹತೆ ಇಲ್ಲ ಯಾವುದೇ ಒಂದು ಒಪ್ಪಂದಕ್ಕೆ ಒಳ ಹೋಗಲಿಕ್ಕೆ. ಹಾಗಾಗಿ ಅವನು ಸದಸ್ಯನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು. ಅವನ ಪೋಷಕರ ಮೂಲಕ ಬೇಕಾದ್ರೆ ಆಗ್ಬೋದು, ಅವನು ಸೆಕ್ಷನ್ 153 ಹೇಳ್ತದೆ. ಆದರೆ ಪೋಷಕರ ಅಂದರೆ ಮೂಲಕ ಆದರೂ ಕೂಡ ಈವನ್ ಇಫ್ ಇಸ್ ನೇಮ್ ಇಸ್ ಎಂಟರ್ಡ್ ಎಸ್ ಅಲಾಂಗ್ ವಿತ್ ದ ಗಾರ್ಡಿಯನ್, his name cannot be entered because the section 153 of the Companies Act, ಕಲಂ 153 ಕಂಪನಿ ಕಾಯ್ದೆಯ ಪ್ರಕಾರ ಆತನು ಸದಸ್ಯನಾದರೂ ಕೂಡ ಅವರ ಪೋಷಕರ ಹೆಸರು ಇರ್ತದೆ ವಿನಃ ಆತನ ಹೆಸರು ಇರೋದಿಲ್ಲ ಅಂತ ಹೇಳುವಂಥದ್ದು. ಗಾರ್ಡಿಯನ್ಸ್ ನೇಮ್ ವಿಲ್ ಬಿ ದೇರ್ ಬಟ್ ಹಿಸ್ ನೇಮ್ ವಿಲ್ ನಾಟ್ ಬಿ ದೇರ್ ಆಸ್ ಎ ಮೆಂಬರ್ ಆಫ್ ದ ಕಂಪನಿ ಬಿಕಾಸ್ he is incompetent to enter into the contracts.
he cannot be a member of the company, but the directors of a company should not, by mistake, if they enter his name, then his name can be deleted by when they come to know that his name, he is not a ಮೇಜರ್. ಯಾವುದಾದ್ರೂ ಒಂದು ತಪ್ಪಿನ ಸಂದರ್ಭದಲ್ಲಿ ಎಲ್ಲ ನಿರ್ದೇಶಕರು ಏನಾರು ಅವರ ಹೆಸರನ್ನು ಸೇರಿಸಿದರೂ ಕೂಡ, ಯಾವ ಸಂದರ್ಭದಲ್ಲಿ ಆ ಒಂದು ಸದಸ್ಯ ಅವನು ಅಪ್ರಾಪ್ತ ಅಂತೇಳಿ ಗೊತ್ತಾಗ್ತದೆ, ಆವಾಗ ಅವರಿಗೆ ಅವನ ಹೆಸರನ್ನು ತೆಗೆದುಹಾಕಲಿಕ್ಕೆ ಸಂಪೂರ್ಣ ಹಕ್ಕಿರುವಂಥದ್ದು ಅಂತ ಹೇಳುವಂಥದ್ದು. ಆ್ಯಂಡ್ the directors of a company should not make any allotment of shares to the minor knowingly. ಗೊತ್ತಿದ್ದು ಯಾವುದೇ ಒಂದು ಅಲಾಟ್ಮೆಂಟ್ಗಳನ್ನ ಮಾಡಬಾರ್ದು ಅಂತ ಹೇಳುವಂಥದ್ದು. ಹಾಗೇನಾದರೂ ಮಾಡಿದರೆ ಇಟ್ ಲೀಡ್ಸ್ ಟು ಮಾಲ್ಫೀಸನ್ಸ್, ಅಂದರೆ ಹಾಗೆ ಮಾಡಬಾರ್ದು, ಅದು ತಪ್ಪಾಗ್ತದೆ ಹಾಗೆ ಮಾಡೋದ್ರಿಂದ. ಹಾಗೆ ಸೊ ಇಟ್ ವಿಲ್ ಬಿ ಲೈಕ್ ಕಮಿಟಿಂಗ್ ಎರರ್ ಆ್ಯಂಡ್ ಇಂಟೆನ್ಷನಲಿ ನೋಯಿಂಗ್ಲಿ the directors should not make the minor as the member of the company. ಗೊತ್ತಿದ್ದು ಒಂದು ಮೈನರ್ನ, ಒಂದು ಅಪ್ರಾಪ್ತನ ಸದಸ್ಯ ಮಾಡುವ ಒಂದು ಪ್ರಯತ್ನ ಮಾಡಿದ್ದು ಕಾನೂನು ಪ್ರಕಾರ ಅಪರಾಧ ಆಗ್ತದೆ ಅಂತ ಹೇಳುವಂಥದ್ದು. ದೆನ್ ಆಲ್ಸೋ a company can also refuse to register the transfer of the partly paid shares in favor of the minor. ಒಂದು ಅರ್ಧ ಪೇಮೆಂಟ್ ಆಗಿರುವಂಥ ಒಂದು ಶೇರನ್ನು ಕೂಡ ಟ್ರಾನ್ಸ್ಫರ್ ಮಾಡಲಿಕ್ಕೆ ಡೈರೆಕ್ಟರ್ಗಳು ರಿಜೆಕ್ಟ್ ಮಾಡ್ಬೋದು ಅಂತ ಹೇಳುವಂಥದ್ದು. ಇನ್ನು ವಿಲ್ ಕಮ್ ಟು ಮ್ಯಾರಿಡ್ ವುಮೆನ್, ವೆದರ್ ಎ ಮ್ಯಾರಿಡ್ ವುಮೆನ್ ಕ್ಯಾನ್ ಬಿಕಮ್ ದ ಮೆಂಬರ್ ಆಫ್ ದ ಕಂಪನಿ ಅಂತಂದರೆ, ಎಸ್, ಈಸ್ ಲೀಗಲಿ ಕಾಂಪಿಟೆಂಟ್ ಟು ಬಿಕಮ್ ದ, ಒಂದು ವಿವಾಹಿತ ಮಹಿಳೆ ಬಲ್ಲಳೆ ಒಂದು ಕಂಪನಿ ಅಂತ ಹೇಳೋದ್ರೆ, ಹೌದು, ಅವಳಿಗೆಲ್ಲ ಅದು ಹಾರತೆ ಇರ್ತದೆ, ಅವಳು ಸದಸ್ಯರಾಗ್ಬೋದು, ಯಾವುದೇ ಒಂದು ಕಾನೂನು ತೊಡಕು ಇರೋದಿಲ್ಲ ಅಂತ ಹೇಳುವಂಥದ್ದು. ದೆನ್ ವಿಲ್ ಕಮ್ ಟು ದ ಪಾರ್ಟ್ನರ್ಶಿಪ್ ಫರ್ಮ್, ಪಾಲುದಾರಿಕೆ ಸಂಸ್ಥೆ, ಅವರು ಮೆಂಬರ್ ಆಗಲಿಕ್ಕೆ ಸಾಧ್ಯ ಉಂಟಾ? ವೆದರ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಕ್ಯಾನ್ ಬಿಕಮ್ ದ ಮೆಂಬರ್ ಆಫ್ ದ ಕಂಪನಿ. ಪಾರ್ಟ್ನರ್ಶಿಪ್ ಫರ್ಮ್ ಇಸ್ ನಾಟ್ ಎ ಲೀಗಲ್ ಪರ್ಸನ್ ಹ್ಯಾವಿಂಗ್ ಎ ಸಪರೇಟ್ ಎಂಟಿಟಿ from that of that partners. So the firm as such cannot acquire shares and have its name registered in the register of members of the company. However, the partners of the firm can acquire and hold the shares jointly in their names. ಪಾಲುದಾರಿಕೆ ಸಂಸ್ಥೆ ಒಂದು ಕಾನೂನು ಪ್ರತ್ಯೇಕ ಅಂಗ ಆಗಿರೋದೇ ಇಲ್ಲದಿರೋದ್ರಾಗಿ ಆ ಒಂದು ಸಂಸ್ಥೆ ಹೆಸರಲ್ಲಿ ಯಾವುದೇ ಒಂದು ಷೇರುಗಳನ್ನ ಕೊಂಡುಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ. ಆದರೆ ಆ ಒಂದು ಪಾಲುದಾರರು ಯಾರಿರ್ತಾರೆ, ಅವರು ಆ ಒಂದು ಸಪ್ರೇಟ್ ಹೆಸರಲ್ಲಿ ಅವರು ಪರ್ಚೇಸ್ ಮಾಡಲಿಕ್ಕೆ ಅವಕಾಶಗಳು ಉಂಟು ಅಂತ ಹೇಳುವಂಥದ್ದು. ದೆನ್ ವಿಲ್ ಟ್ರೈ ಟು ಫೈಂಡ್ ಔಟ್ ವೆದರ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಅವಿಭಕ್ತ ಕುಟುಂಬ, ಅದು ಸಾಧ್ಯ ಉಂಟಾ ಒಂದು ಕಂಪನಿ ಮೆಂಬರ್ಶಿಪ್ ಆಗಲಿಕ್ಕೆ, ಸದಸ್ಯನಾಗಲಿಕ್ಕೆ ಸಾಧ್ಯ ಉಂಟಾ? ವೆದರ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಕ್ಯಾನ್ ಬಿಕಮ್ ದ ಮೆಂಬರ್ ಆಫ್ ದ ಕಂಪನಿ ಅಂತ ಹೇಳುವಂಥದ್ದು. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಇಸ್ ಆಲ್ಸೋ ನಾಟ್ ಎ ಲೀಗಲ್ ಎಂಟಿಟಿ. ಈ ಒಂದು ಅವಿಭಕ್ತ ಕುಟುಂಬ, ಹಿಂದೂ ಅವಿಭಕ್ತ ಕುಟುಂಬ ಕೂಡ ಒಂದು ಪ್ರತ್ಯೇಕವಾದ ಕಾನೂನಿನ ಅಸ್ತಿತ್ವ ಅದಕ್ಕೆ ಇರೋದಿಲ್ಲ ಅಂತ ಹೇಳುವಂಥದ್ದು. ಬಟ್ ದ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಕ್ಯಾನ್ ಬಿಕಮ್ ದ ಮೆಂಬರ್ ಆಫ್ ದ ಕಂಪನಿ ಇನ್ ದ ನೇಮ್ ಆಫ್ ದ ಕರ್ತ. ಏನಾದ ಒಂದು ಹಿಂದೂ ಅವಿಭಕ್ತ ಕುಟುಂಬದ ಮುಖ್ಯಸ್ಥ ಇರ್ತಾನೆ, ಅವನ ಹೆಸರಲ್ಲಿ ಬೇಕಾದರೆ ಸದಸ್ಯತ್ವವನ್ನು ತಗೊಳ್ಬೋದು ಅಂತ ಹೇಳುವಂಥದ್ದು. ದೆನ್ ಕಮಿಂಗ್ ಟು ದ ಫಿಫ್ತ್ ಪಾಯಿಂಟ್, whether a foreigner can become the member of the company. Yes, a foreigner can purchase the shares of the company and get his name entered in the register of members. ಒಂದು ವಿದೇಶಿ ವ್ಯಕ್ತಿ, ಒಂದು ವಿದೇಶಿ ನಾಗರಿಕ ಕಂಪನಿಯ ಷೇರುಗಳ ಒಂದು ಸದಸ್ಯನಾಗಲಿಕ್ಕೆ ಸಾಧ್ಯ ಉಂಟು. ಅವನು ಕಂಪನಿಯ ಷೇರುಗಳನ್ನ ಕೊಂಡುಕೊಂಡ್ರೆ ಅವನು ಸದಸ್ಯನಾಗಲಿಕ್ಕೆ ಕಾನೂನಲ್ಲಿ ಅವಕಾಶ ಉಂಟು ಅಂತ ಹೇಳುವಂಥದ್ದು. ದೆನ್ ಕಮಿಂಗ್ ಟು ಎ ಲುನಾಟಿಕ್, ವೆದರ್ ಹೀ ಕ್ಯಾನ್ ಬಿಕಮ್ ದ ಮೆಂಬರ್ ಆಫ್ ದ ಕಂಪನಿ. ಒಬ್ಬ ಬುದ್ಧಿಮಾಂದ್ಯ ವ್ಯಕ್ತಿ, ಆತ ಒಂದು ಸದಸ್ಯನಾಗಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳೋದಾದರೆ, ಎ ಲುನಾಟಿಕ್ ಇಸ್ ನಾಟ್ ಕಾಂಪಿಟೆಂಟ್ ಟು ಎಂಟರ್ ಇನ್ ಟು ದ ಕಾಂಟ್ರಾಕ್ಟ್ಸ್. ಸೊ ಹೀ ಕೆನಾಟ್ ಬಿಕಮ್ ಎ ಮೆಂಬರ್ ಆಫ್ ದ ಕಂಪನಿ ಆ್ಯಂಡ್ ಹ್ಯಾವ್ ಇಸ್ ನೇಮ್ ರಿಜಿಸ್ಟರ್ಡ್ ಇನ್ ದ ರಿಜಿಸ್ಟರ್ ಆಫ್ ಮೆಂಬರ್ಸ್. ಆತ ಅಂದರೆ ಒಂದು ಬುದ್ಧಿಮಾಂದ್ಯ ವ್ಯಕ್ತಿ ಕರಾರುಗಳನ್ನು ಮಾಡಿಕೊಳ್ಳಿಕ್ಕೆ ಅಸಮರ್ಥನಾಗಿರ್ತಾನೆ. ಹಾಗಾಗಿ ಆದ್ದರಿಂದ ಆತನ ಕಂಪನಿ ಸದಸ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ.
ತನ್ನ ಹೆಸರನ್ನು ಹಾಗೆಯೇ ತನ್ನ ಹೆಸರನ್ನು ಸದಸ್ಯರ ದಾಖಲೆ ಪುಸ್ತಕದಲ್ಲಿ ನೋಂದಾಯಿಸಲು ಕೂಡ ಅವಕಾಶ ಇರೋದಿಲ್ಲ ಅಂತ ಹೇಳುವಂಥದ್ದು. ದೆನ್ ಕಮಿಂಗ್ ಟು ಇನ್ಸಾಲ್ವೆಂಟ್, ದಿವಾಳಿಕೋರ, ಈತ ಒಂದು ಮೆಂಬರ್ ಆಗ್ಬೋದಾ ಅಂತಬಿಟ್ಟು. ಆ್ಯನ್ ಇನ್ಸಾಲ್ವೆಂಟ್ ಕ್ಯಾನ್ ಬಿ ಎ ಮೆಂಬರ್ ಆಫ್ ದ ಕಂಪನಿ ಆಸ್ ಲಾಂಗ್ ಆಸ್ ಇಸ್ ನೇಮ್ ಅಪಿಯರ್ಸ್ ಇನ್ ದ ರಿಜಿಸ್ಟರ್ ಆಫ್ ಮೆಂಬರ್ಸ್. ದಿವಾಳಿಕೋರನ ಹೆಸರು ಕಂಪನಿಯ ಸದಸ್ಯರ ದಾಖಲೆ ಪುಸ್ತಕಗಳು ಇರುವವರೆಗೂ ಆತನನ್ನು ಕಂಪನಿಯ ಸದಸ್ಯ ಅಂತೇಳಿ ಪರಿಗಣಿಸಲಾಗ್ತದೆ. ಹಿ ಈಸ್ ಎಂಟೈಟಲ್ಡ್ ಟು ಅಟೆಂಡ್ ಆ್ಯಂಡ್ ವೋಟ್ the meetings even though the shares held by him vest in the official assignee or official receiver on his becoming insolvent. ಅದು ಮಾರ್ಗನ್ ವರ್ಸಸ್ ಗ್ರೇ ಅಂತ ಹೇಳೋ ಕೇಸ್ ಲಾದಲ್ಲಿ ಹೇಳಿರುವಂಥದ್ದು. ಅಂದರೆ ಆ ಒಂದು ದಿವಾಳಿ ವ್ಯಕ್ತಿ ನ್ಯಾಯಾಲಯದ ಅಧಿಕೃತ ಪ್ರತಿನಿಧಿಯ ವಶದಲ್ಲಿದ್ದರೂ ಕೂಡ ಆತನು ಸಭೆಗಳಿಗೆ ಹಾಜರಾಗಿ ಮತದಾನದಲ್ಲೂ ಕೂಡ ಭಾಗವಹಿಸ್ಬೋದು. ಆತನ ಹೆಸರು ಇರುವ ತನಕ ಆತನ ಮತದಾನದಲ್ಲಿ ಕೂಡ ಭಾಗವಹಿಸ್ಬೋದು ಅಂತ ಹೇಳುವಂಥದ್ದು. ಸೊ ಅದು ಮೋರ್ಗನ್ ವರ್ಸಸ್ ಗ್ರೇ ಅಂತೇಳುವ ಒಂದು ಕೇಸ್ ಲಾದಲ್ಲಿ ಭಾಳ ಕ್ಲಿಯರಾಗಿ ಇಲಿಸ್ಟ್ರೇಟ್ ಮಾಡಿರುವಂಥದ್ದು ಅಂತ ಹೇಳ್ಬಿಟ್ಟು. ಇನ್ನು ರಿಜಿಸ್ಟರ್ಡ್ ಸೊಸೈಟಿ, ವೆದರ್ ದ ರಿಜಿಸ್ಟರ್ಡ್ ಸೊಸೈಟಿ ಕ್ಯಾನ್ ಬಿಕಮ್ ದ ಮೆಂಬರ್ ಆಫ್ ದ ಕಂಪನಿ ಅಂತ ಹೇಳಿದ್ರೆ, ಎಸ್, ಇಟ್ ಹ್ಯಾಸ್ ಗಾಟ್ ಎ ಸಪ್ರೇಟ್ ಲೀಗಲ್ ಎಂಟಿಟಿ. ರಿಜಿಸ್ಟರ್ಡ್ ಸೊಸೈಟಿ ಹ್ಯಾಸ್ ಗಾಟ್ ಎ ಒಂದು ನೋಂದಾಯಿತ ಸಂಘವು 1960 ಬಟ್ 1960 ಆ್ಯಕ್ಟ್, ಅಂದರೆ ರಿಜಿಸ್ಟ್ರೇಷನ್ ಆಫ್ ಸೊಸೈಟೀಸ್ ಆ್ಯಕ್ಟ್. ಅಂಡರ್ ದ್ಯಾಟ್ ಇಟ್ ಕ್ಯಾನ್ ಹೋಲ್ಡ್ ಶೇರ್ಸ್ ಆಫ್ ದ ಕಂಪನಿ ಆ್ಯಂಡ್ ಬಿಕಮ್ ಎ ಮೆಂಬರ್ ಆಫ್ ಇಟ್ ಇನ್ ಇಟ್ಸ್ ಓನ್ ನೇಮ್ ಆ್ಯಸ್ ಇಟ್ ಈಸ್ ರೆಕಗ್ನೈಸ್ಡ್ ಆ್ಯಸ್ ಎ ಲೀಗಲ್ ಎಂಟಿಟಿ ಕ್ವೈಟ್ ಡಿಸ್ಟಿಂಕ್ಟ್ ಫ್ರಮ್ ದ ಮೆಂಬರ್ಸ್. ಅದಕ್ಕೆ ಒಂದು ಕಾನೂನಿನ ಪ್ರತ್ಯೇಕ ಅಸ್ತಿತ್ವ ಇರೋದರಿಂದಾಗಿ, ಅಂದರೆ 1960ರ ಒಂದು ನೋಂದಾವಣಿ ಕಾಯ್ದೆ, ಸಂಘಗಳ ನೋಂದಾವಣಿ ಕಾಯ್ದೆಯಲ್ಲಿ ಅದು ತನ್ನದೇ ಹೆಸರಲ್ಲಿ ಒಂದು ಕಂಪನಿಯ ಸದಸ್ಯನಲ್ಲಿ ಅರ್ಹತೆಗಳುಂಟು ಅಂತ ಹೇಳೋದು. ದೆನ್ ಕಮಿಂಗ್ ಟು ದ 9th ಪಾಯಿಂಟ್, ಟ್ರಸ್ಟ್, ವೆದರ್ ಅ ಟ್ರಸ್ಟ್ ಕ್ಯಾನ್ ಬಿಕಮ್ ದ ಮೆಂಬರ್ ಆಫ್ ದ ಕಂಪನಿ ಅಂತೇಳಿ. ಎ ಟ್ರಸ್ಟ್ ಆಸ್ ಸಚ್ ಕ್ಯಾನ್ ನಾಟ್ ಬಿಕಮ್ ಎ ಮೆಂಬರ್ ಆಫ್ ದ ಕಂಪನಿ, ಬಟ್ ಇಟ್ ಕ್ಯಾನ್ ಅಕ್ವೈರ್ ಶೇರ್ಸ್ ಇನ್ ದ ನೇಮ್ ಆಫ್ ದ ಟ್ರಸ್ಟಿ. ಟ್ರಸ್ಟ್ ಅಂದ್ರೇನು? ವಿಶ್ವಸ್ತ ಮಂಡಳಿ. ಇದು ತನ್ನದೇ ಹೆಸರಲ್ಲಿ, ಅದು ಅಂದರೆ ಇಟ್ ಈಸ್ ನಾಟ್ ಎ ಸಪ್ರೇಟ್ ಲೀಗಲ್ ಎಂಟಿಟಿ. ತನ್ನದೇ ಹೆಸರಲ್ಲಿ ಅದು ಷೇರುಗಳನ್ನ ಕೊಂಡ್ಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ. ಆದರೆ ಯಾರಾದರ ಟ್ರಸ್ಟಿ ಏನಿರ್ತಾರೆ ಅವರ ಹೆಸರಲ್ಲಿ ಅದನ್ನು ಕೊಂಡ್ಕೊಳ್ಳಿಕ್ಕೆ ಒಂದು ವಿಶ್ವಸ್ತ ಮಂಡಳಿ ಏನು ಮೇನ್ ಟ್ರಸ್ಟಿ ಇರ್ತಾರೆ ಅವರ ಹೆಸರಲ್ಲಿ ಕೊಂಡುಕೊಳ್ಳಲಿಕ್ಕೆ ಅವಕಾಶ ಉಂಟು ಅಂತ. ನಾವು ವಿಲ್ ಕಮ್ ಟ್ರೈ ಟು ಫೈಂಡ್ ಔಟ್ ವೆದರ್ this is the 10th one, whether the company can buy the shares of the another company ಅಂತ ಹೇಳುವಂಥದ್ದು. ಕಂಪನಿ ಈಸ್ ಎ ಸಪ್ರೇಟ್ ಲೀಗಲ್ ಎಂಟಿಟಿ. ಒಂದು ಕಂಪನಿ ಇನ್ನೊಂದು ಕಂಪನಿಯ ಒಂದು ಷೇರುಗಳನ್ನ ಕೊಂಡುಕೊಳ್ಳಿಕ್ಕೆ ಅವಕಾಶ ಉಂಟು ಅಂತ ಹೇಳೋದಾದರೆ, ಕಂಪನಿ ಒಂದು ಕಾನೂನಿನ ಪ್ರತ್ಯೇಕ ಅಸ್ತಿತ್ವ ಇರೋದರಿಂದಾಗಿ ಒಂದು ಕಂಪನಿ ಇನ್ನೊಂದು ಕಂಪನಿ ಷೇರುಗಳನ್ನ ಕೊಂಡುಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳುವಂಥದ್ದು. ಆದರೆ ಕೆಲವೊಂದು ಸರ್ಕಮ್ಸ್ಟೆನ್ಸಲ್ಲಿ ಅದು ಅವಕಾಶ ಇರೋದಿಲ್ಲ. ವಾಟ್ ಆರ್ ದ ಸರ್ಕಮ್ಸ್ಟೆನ್ಸಸ್ ವೇರ್ ಆ್ಯಕ್ಚುಲಿ ಇನ್ ಸರ್ಟನ್ ಸರ್ಕಮ್ಸ್ಟೆನ್ಸಸ್ a company cannot buy the shares of the other company. In those circumstances where actually a subsidiary company is a legal representative of a deceased member of the holding company. ಅನುಷಂಗ ಕಂಪನಿಯು ಸೂತ್ರಧಾರ ಕಂಪನಿಯ ಮೃತ ಸದಸ್ಯರ ವಾರಸುದಾರರಾಗಿ ಪರಿಗಣಿಸಲ್ಪಟ್ಟಾಗ ಅದಕ್ಕೆ ಕೊಂಡುಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ. Then second situation is where the subsidiary company is concerned as a trustee of the shares of the holding company without having any beneficial ಇಂಟ್ರೆಸ್ಟ್ ಇನ್ ದ ಟ್ರಸ್ಟ್. ಅನುಷಂಗ ಕಂಪನಿಯು ಟ್ರಸ್ಟಲ್ಲಿ ಯಾವುದೇ ಲಾಭದ ಆಸಕ್ತಿ ಹೊಂದಿರೋ ಸೂತ್ರಧಾರ ಕಂಪನಿಯ ಟ್ರಸ್ಟಿಯಿಂದ ಪರಿಗಣಿಸಲ್ಪಟ್ಟಾಗ ಕೂಡ ಅದಕ್ಕೆ ಅವಕಾಶ ಇರೋದಿಲ್ಲ. ಆ್ಯಂಡ್ ಥರ್ಡ್ ಸಿಚುವೇಶನ್ ಈಸ್ ವೇರ್ ಸಬ್ಸಿಡಿಯರಿ ಕಂಪನಿ ವಾಸ್ ಎ ಮೆಂಬರ್ ಆಫ್ ದ ಹೋಲ್ಡಿಂಗ್ ಕಂಪನಿ ಬಿಫೋರ್ ದ ಕಂಪನೀಸ್ ಕಮೆನ್ಸ್ಮೆಂಟ್ ಆಫ್ ದ ಕಂಪನೀಸ್ ಆ್ಯಕ್ಟ್ ಆಫ್ 1956. ಅನುಷಂಗ ಕಂಪನಿಯು 1956 ಕಂಪನಿ ಕಾಯ್ದೆಗೆ ಮೊದಲು ಸೂತ್ರಧಾರಿಯ ಕಂಪನಿಯ ಸದಸ್ಯನಾಗಿದ್ದಾಗ ಇವುಗಳಿಗೆ ಈ 3 ಸಂದರ್ಭಗಳಲ್ಲಿ ಅವಕಾಶ ಇರೋದಿಲ್ಲ ಅಂತ ಹೇಳುವಂಥದ್ದು. Then we'll come to the 11th point, the joint members, whether they can become jointly, ಅಂದರೆ ಜಂಟಿಯಾಗಿ ಸದಸ್ಯರಾಗ್ಬೋದು ಅಂತ. ಹೌದು, ಅವಕಾಶ ಉಂಟು. ಆ್ಯಸ್ ಪರ್ ದ ಕಂಪನೀಸ್ ಆ್ಯಕ್ಟ್ 2 or more persons can jointly hold the shares of the company. There are in such case if the shares of company are jointly held by 2 or more persons. In the case of the public limited company, every joint holder is considered as a separate member and his name is entered in the register of members. ಅಂದರೆ ಅವರು ಜಂಟಿಯಾಗಿ ಶೇರ್ಗಳನ್ನ ಕೊಂಡುಕೊಳ್ಳಿಕ್ಕೆ ಅವಕಾಶ ಉಂಟು. ಅದು ಸಾರ್ವಜನಿಕ ಕಂಪನಿಗಳಲ್ಲಿ ಅವರನ್ನು ಸಪ್ರೇಟಾಗಿ ಅವ್ರನ್ನ ಸದಸ್ಯರಾಗಿ ಪರಿಗಣಿಸಲ್ಪಡ್ತದೆ. ಖಾಸಗಿ ಕಂಪನಿಗಳಲ್ಲಿ ಇವರು ಜಾಯಿಂಟ್ ಹೋಲ್ಡರ್ಸ್ ಆರ್ ಕನ್ಸಿಡರ್ಡ್ ಆಸ್ ಎ ಸಿಂಗಲ್ ಮೆಂಬರ್. ಈ ಜಂಟಿ ಸದಸ್ಯರು ಏನಿರ್ತಾರೆ ಖಾಸಗಿ ಕಂಪನಿಗಳಲ್ಲಿ ಅವ್ರನ್ನ ಸಿಂಗಲ್ ಒಂದು ಪ್ರತ್ಯೇಕ ಸದಸ್ಯರಾಗಿಯೇ ಕನ್ಸಿಡರ್ ಮಾಡ್ತಾರೆ. ಆದರೆ ಸಾರ್ವಜನಿಕ ಕಂಪನಿಗಳಲ್ಲಿ
ಏನು ಜಂಟಿ ಸದಸ್ಯತೆ ಇರ್ತಾರೆ ಅವರಿಗೆ ಪ್ರತ್ಯೇಕವಾಗಿಯೂ ಸದಸ್ಯತ್ವವನ್ನು ಕೊಡಲಾಗ್ತದೆ ಅಂತ ಹೇಳುವಂಥದ್ದು. ಹಿಯರ್ ನಾವು ಆ್ಯಕ್ಚುಲಿ ಐ ಡಿಸ್ಕಸ್ಡ್ ಅಬೌಟ್ ದ membership of the company, who is called the member of the company, who is called the shareholder of the company, difference between the shareholders and the members of the company, and who all can become the members of the company. So section 41 of the Indian Companies Act tells that whoever is the member subscribed to the memorandum of association, ಅಂದರೆ ಯಾರು ಒಂದು ಸಂಘಟನೆ ಮನವಿ ಪತ್ರಕ್ಕೆ ನೋಂದಾಯಿಸಲ್ಪಡ್ತಾರೋ, ವಂತಿಗೆದಾರನಿರ್ತಾನೋ, ಅಥವಾ or else he has given a written state undertaking that he is intends to become a member of the company, ಅಂದರೆ ಇನ್ಯಾವುದೇ ವ್ಯಕ್ತಿ ದಾಖಲೆ ಪುಸ್ತಕದಲ್ಲಿ ತನ್ನ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅಂತೇಳಿ ಒಂದು ಬರವಣಿಗೆ ಕೊಟ್ಟಿರ್ತಾನೋ, ಅಥವಾ ಆರ್ ಎಲ್ಸ್ ಇಫ್ ದ ಪರ್ಸನ್ಸ್ ನೇಮ್ ಇಸ್ ಎಂಟರ್ಡ್ ಇನ್ ದ ರಿಜಿಸ್ಟರ್ ಆಫ್ ಮೆಂಬರ್ಸ್, ಅಂದರೆ ಇನ್ನೊಂದು ವ್ಯಕ್ತಿಯ ಹೆಸರು ಒಂದು ನೋಂದಾಯಿತ ದಾಖಲೆ, ಸದಸ್ಯರ ನೋಂದಾಯಿತ ದಾಖಲೆಯಲ್ಲಿ ಇರ್ತದೋ ಅಂಥವ್ರನ್ನ ನಾವು ಮೆಂಬರ್ ಅಂತ ಹೇಳ್ತಿರೋದು ಸೆಕ್ಷನ್ 41 ಆಫ್ ದ Indian Companies Act ಹೇಳುವಂಥದ್ದು. ಸೊ ಯು ಕ್ಯಾನ್ ವೆರಿ ಸಿಂಪ್ಲಿ ಯು ಕ್ಯಾನ್ ರಿಮೆಂಬರ್ ಓನ್ಲಿ ಸೋ ಮಚ್ that a shareholder is the company may not be a member, need not be a member of the company, member need not be a shareholder of the company, because to become a member of the company his name should be in the ರಿಜಿಸ್ಟರ್ ಆಫ್ ಮೆಂಬರ್ಸ್ ಅಂತ. ಅಂದರೆ ಒಂದು ಸದಸ್ಯತ್ವ ಒಂದು ದಾಖಲೆಯ ಪಟ್ಟಿಯಲ್ಲಿ ಅವ್ರು ಇರಬೇಕಾಗ್ತದೆ ಅಂತ ಹೇಳುವಂಥದ್ದು, ಒಂದು ಸದಸ್ಯ ಆಗಬೇಕಾದ್ರೆ. ಆದರೆ ಯಾರು ಬೇಕಾದ್ರೆ ಶೇರ್ಗಳನ್ನ ತೊಗೊಳ್ಬೋದು, ಅಂದರೆ ನಾನು ಯಾವ ಸಂದರ್ಭದಲ್ಲಿ ಶೇರ್ಗಳನ್ನ ತೊಗೊಳ್ಬೋದು ಅಂತ ಕೂಡ ಹೇಳಿದ್ದೇನೆ. ಇನ್ನು ಯಾವ ವಿಧದಲ್ಲಿ ಅಂದರೆ ಮೆಥಡ್ಸ್ ಆಫ್ ಅಕ್ವೈರಿಂಗ್ ಮೆಂಬರ್ಶಿಪ್ಪನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೇನೆ. ಫಾರ್ ದ ಟೈಮಿಂಗ್, ಗುಡ್ ಬೈ ಟು ಎವ್ರಿಬಡಿ.